ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫ್ರೈಡೇ ವೀಕ್ ಡೇಯಲ್ಲಿ ರಜಾ ಇದ್ದರೆ ಅದ್ರ ಫೀಲಿಂಗೇ ಬೇರೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ರಜಾ ಅಂತಿದ್ದಂಗೆ ಒಂಥರ ಖುಷಿ, ಒಂಥರ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದೇ ಎಕ್ಸೈಟ್ಮೆಂಟಲ್ಲಿ ದಿನ ನಿಧಾನಕ್ಕೆ ಶುರುವಾಯಿತು, ಪೀಸ್ಫುಲ್ಲಾಗಿ ಶುರುವಾಯಿತು. ಸುಮಾರು 10:30 ಹೋಗಿ ಎಳ್ನೀರು ಕೊಟ್ಕೊಂಡ್ಬಂದ್ವಿ. ಸಮ್ಮರ್ಸ್ ಅಲ್ವಾ, ಆದಷ್ಟು ಹೈಡ್ರೇಟೆಡ್ ಆಗಿರೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಇವತ್ತು ದೋಸೆ ಆ್ಯಂಡ್ ಕಡಲೆಬೀಜ ಚಟ್ನಿ. ಅಮೆಝಾನಿಂದ ಈ ಗ್ಲಾಸ್ ಜಾರ್ನ ಆರ್ಡರ್ ಮಾಡಿದ್ದೆ. ಇನ್ನೇನು ಸಮ್ಮರ್ ಶುರುವಾಯಿತು, ಬಿಸಿಯಾಗಿ ಏನು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಆದಷ್ಟು ಈ ಥರ ಡಿಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸೌತೆಕಾಯಿ, ಶುಂಠಿ, ನಿಂಬೆಹಣ್ಣು ಆ್ಯಂಡ್ ಪುದೀನ ಇಷ್ಟನ್ನು ಆ್ಯಡ್ ಮಾಡಿ ಒಂದು 4 ಕವರ್ ನಾವು ಹಾಗೆ ಅದಕ್ಕೆ ಇನ್ಫ್ಯೂಸ್ ಆಗೋದಕ್ಕೆ ಬಿಟ್ಟರೆ ವಾಟರ್ನ ದಿನ ಪೂರ್ತಿ ಸಿಪ್ ಮಾಡ್ತಾ ಹೋಗ್ಬೋದು. ಬಾಡಿ ಒಂದು ಸ್ವಲ್ಪ ಕೂಲಾಗಿರುತ್ತೆ. ಆ್ಯಂಡ್ ಲಂಚ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮನೇಲಿರೋ ಕಾರಣದಿಂದ ನನಗಿಷ್ಟ ಬಂದಿರೋ ಥರ ನಿಧಾನಕ್ಕೆ ಆರಾಮಾಗೆ ಬಿಸಿಯಾಗಿ ತಿನ್ಬೋದು ಅನ್ನೋ ಕಾರಣಕ್ಕೆ ಒಳ್ಳೆ ಲಂಚ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಆ್ಯಂಡ್ ಮಸಾಲ ಕರ್ಡ್ನ ಪ್ರಿಪೇರ್ ಮಾಡ್ಕೊತಾನೆ. ಈ ಮಸಾಲ ಕರ್ಡ್ಗೆ ಒಂದು ಪ್ಯಾನ್ಗೆ ಚೂರು ಎಣ್ಣೆ ಹಾಕಿ ಕಡಲೆಬೀಜ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ತೆಂಗಿನಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿ ನಾವು ಮಸಾಲ ಒಗ್ಗರಣೆಗೆ ಏನು ಮಾಡ್ತೀವಿ, ಮಸಾಲ ಮಜ್ಜಿಗೆ ಅಥವಾ ಮಸಾಲ ಮೊಸರು ಮಾಡುವಾಗ ಒಗ್ಗರಣೆ ಹೇಗೆ ಮಾಡ್ತೀವಿ ಅದೇ ಒಗ್ಗರಣೆಗೆ ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಸಾಕು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಡೂ ಗಿವ್ ಇಟ್ ಅ ಟ್ರೈ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಂಚ್ ಮೆನು. ಮಸಾಲ ಮೊಸರು, ಅನ್ನ, ಅದ್ರ ಜೊತೆ ಸೌತೆಕಾಯಿ, ಮೊಟ್ಟೆ ಆ್ಯಂಡ್ ಹಾಗಲಕಾಯಿ ಪಲ್ಯ. ತುಂಬ ಜನಕ್ಕೆ ಹಾಗಲಕಾಯಿ ಪಲ್ಯ ಇಷ್ಟನೇ ಆಗೋದಿಲ್ಲ, ಬಟ್ ಇಟ್ ಇಸ್ ಮೈ ಫೇವ್ರೆಟ್. ತುಂಬಾ ಚೆನ್ನಾಗಿ ಬಂದಿದ್ದು, ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆ್ಯಂಡ್ ಮಾಮೂಲಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಡಿನ್ನರ್ ಪ್ರಿಪರೇಷನ್ಸ್, ರಾಗಿ ದೋಸೆ ಆ್ಯಂಡ್ ಬೀಟ್ರೂಟ್ ಕುರ್ಮಾ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಕ್ರೇವಿಂಗ್ಸ್ ಇತ್ತು ಅಂತ ಡಾರ್ಕ್ ಚಾಕ್ಲೇಟ್ನ ತಿಂದು ಡೇನ ಎಂಡ್ ಮಾಡಿದ್ದು.